ಒಂದು ದಿನ ಭಾರತದ ರಾಜಧಾನಿ ದೆಹಲಿಯಲ್ಲಿ ಸಣ್ಣ ಗಲ್ಲಿಗಳಲ್ಲಿ ಒಬ್ಬ ಚಿಕ್ಕ ಹುಡುಗ ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡುತ್ತಿದ್ದ. ಆ ಹುಡುಗನ ಬಳಿ ದೊಡ್ಡ ಮೈದಾನ ಇರಲಿಲ್ಲ, ದುಬಾರಿ ಬ್ಯಾಟ್ ಕೂಡ ಇರಲಿಲ್ಲ. ಆದರೆ ಅವನ ಹೃದಯದಲ್ಲಿ ಒಂದು ದೊಡ್ಡ ಕನಸಿತ್ತು. ಒಂದು ದಿನ ನಾನು ಭಾರತದ ಪರ ಕ್ರಿಕೆಟ್ ಆಡಬೇಕು. ಆ ಹುಡುಗನೇ ಮುಂದೆ ಹೋಗಿ ಕ್ರಿಕೆಟ್ ಲೋಕವನ್ನು ಆಳಿದ. ಅವರ ಹೆಸರೇ ವಿರಾಟ್ ಕೊಹ್ಲಿ. 1988 ನವೆಂಬರ್ 5 ಒಂದು ಸಾಮಾನ್ಯ ಕುಟುಂಬದಲ್ಲಿ ವಿರಾಟ್ ಜನಿಸಿದರು. ಅವರ ತಂದೆ ಪ್ರೇಮ್ ಕೊಹ್ಲಿ ತಮ್ಮ ಮಗನಲ್ಲಿ ಬಾಲ್ಯದಲ್ಲೇ ಒಂದು ಪ್ರತಿಭೆಯನ್ನು ಕಂಡರು. ಅವರು ಯೋಚಿಸಿದರು, ಈ ಹುಡುಗನಿಗೆ ಕ್ರಿಕೆಟ್ ಭವಿಷ್ಯವಿದೆ. ಅದರಿಂದಾಗಿ ಅವರು ಅವನನ್ನು ಸೇರಿಸಿದ್ದು ವೆಸ್ಟ್ ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ. ಅಲ್ಲಿಂದ ಆರಂಭವಾಯಿತು ಒಂದು ದೊಡ್ಡ ಕನಸಿನ ಪ್ರಯಾಣ. ಆದರೆ ಜೀವನ ಎಲ್ಲ ಸಮಯದಲ್ಲೂ ಸುಲಭವಲ್ಲ. 2006 ವಿರಾಟ್ ಜೀವನದಲ್ಲಿ ಒಂದು ದೊಡ್ಡ ದುಃಖದ ಘಟನೆ ನಡೆಯಿತು. ಅವರ ತಂದೆ ನಿಧನರಾದರು. ಆ ರಾತ್ರಿ ವಿರಾಟ್ ಜೀವನವೇ ಬದಲಾಗಿತು. ಆದರೆ ಮರುದಿನ ಅವರಿಗೆ ಕ್ರಿಕೆಟ್ ಪಂದ್ಯವಿತ್ತು. ಯಾರಾದರೂ ಇದ್ದರೆ ಅವರು ಆಟವನ್ನು ಬಿಡುತ್ತಿದ್ದರೋ, ಆದರೆ ವಿರಾಟೇ ಬೇರೆ. ಕಣ್ಣಲ್ಲಿ ಕಣ್ಣೀರಿದ್ದರೂ ಅವರು ಮೈದಾನಕ್ಕೆ ಇಳಿದರು. ಆ ದಿನ ಅವರು ರನ್ ಗಳಿಸಿದರು. ಆ ದಿನ ಒಬ್ಬ ಆಟಗಾರ ಮಾತ್ರವಲ್ಲ, ಒಬ್ಬ ಯೋಧ ಹುಟ್ಟಿದ. 2008 ವಿರಾಟ್ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಬಂದಿತು. ಅವರು ನಾಯಕತ್ವ ವಹಿಸಿದ ಇಂಡಿಯನ್ ಅಂಡರ್-19 ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದಿತು. ಆ ಗೆಲುವು ಅವರ ಜೀವನ ಸಂಪೂರ್ಣವಾಗಿ ಬದಲಿಸಿತು. ಅದಾದ ನಂತರ ಅವರಿಗೆ ಅವಕಾಶ ಸಿಕ್ಕಿದ್ದು ಇಂಡಿಯನ್ ನ್ಯಾಷನಲ್ ಕ್ರಿಕೆಟ್ ಟೀಮಿನಲ್ಲಿ. ಒಬ್ಬ ಹುಡುಗ ಕನಸು ಇಂದು ನಿಜವಾಯಿತು. ಅದೇ ಸಮಯದಲ್ಲಿ ಭಾರತದಲ್ಲಿ ಒಂದು ಹೊಸ ಕ್ರಿಕೆಟ್ ಲೀಗ್ ಆರಂಭವಾಯಿತು. ಅದು ಇಂಡಿಯನ್ ಪ್ರೀಮಿಯರ್ ಲೀಗ್. ವಿರಾಟ್ ಆಯ್ಕೆಯಾದ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ ದಿನದಿಂದ ಈ ಇಂದಿನವರೆಗೂ ಅವರು ಒಂದೇ ತಂಡಕ್ಕೆ ಆಡುತ್ತಲೇ ಇದ್ದಾರೆ. ಅದು ಅವರ ನಿಷ್ಠೆ. 2016 ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲಿ ಒಂದು ದೊಡ್ಡ ದಾಖಲೆಯನ್ನು ನಿರ್ಮಿಸಿದರು. ಒಂದೇ ಸೀಸನ್ನಲ್ಲಿ 973 ರನ್ ಗಳಿಸಿದರು. ಆ ಸೀಸನ್ನಲ್ಲಿ ಅವರು 4 ಶತಕಗಳನ್ನು ಹೊಡೆದರು. ಆ ಸಮಯದಲ್ಲಿ ಕ್ರಿಕೆಟ್ ಲೋಕ ಒಂದೇ ಮಾತು ಹೇಳಿತ್ತು, ಕಿಂಗ್ ಕೊಹ್ಲಿ. ಆದರೆ ಜೀವನ ಪ್ರತಿ ಹೀರೋಗೂ ಒಂದು ಕಷ್ಟದ ಸಮಯ ಬರುತ್ತದೆ. ಕೆಲ ವರ್ಷಗಳಲ್ಲಿ ವಿರಾಟ್ ಫಾರ್ಮ್ ಕಳೆದುಕೊಂಡರು. ಜನರು ಟೀಕೆ ಮಾಡಲು ಪ್ರಾರಂಭಿಸಿದರು. ಕೊಹ್ಲಿಯ ಒಂದು ಸಮಯ ಮುಗಿದಿದೆ. ಆದರೆ ಅವರು ಸೋಲಲಿಲ್ಲ. ಅವರು ಮತ್ತೆ ಪರಿಶ್ರಮ ಪಟ್ಟರು. ಮತ್ತೆ ಪ್ರಾಕ್ಟೀಸ್, ಮತ್ತೆ ಫಿಟ್ನೆಸ್, ಮತ್ತೆ ಆತ್ಮವಿಶ್ವಾಸ. ಆಮೇಲೆ ಮತ್ತೆ ಶತಕಗಳು ಬಂದವು. ಕ್ರಿಕೆಟ್ ಲೋಕ ಮತ್ತೆ ಹೇಳಿತು, ಕಿಂಗ್ ಈಸ್ ಬ್ಯಾಕ್. 2017 ವಿರಾಟ್ ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಿದರು. ಅವರು ಮದುವೆಯಾದರು. ನಟಿ ಅನುಷ್ಕಾ ಶರ್ಮಾ ಅವರನ್ನು. ಇಂದು ಅವರು ಭಾರತದ ಅತ್ಯಂತ ಪ್ರಸಿದ್ಧ ಜೋಡಿಗಳಲ್ಲಿ ಒಬ್ಬರು. ವಿರಾಟ್ ಕೊಹ್ಲಿ ತಮ್ಮ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಅತ್ಯಮೂಲ್ಯವಾದಂತಹ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ, ರಾಜೀವ್ ಗಾಂಧಿ ಖೇಲ್ ರತ್ನ. ಆದರೆ ಅವರ ದೊಡ್ಡ ಸಾಧನೆ ಏನು ಗೊತ್ತಾ? ಅವರು ಲಕ್ಷಾಂತರ ಯುವಕರಿಗೆ ಒಂದು ಪ್ರೇರಣೆ ಆಗಿದ್ದರು. ಈ ಕತೆ ನಮಗೆ ಒಂದು ಪಾಠ ಹೇಳುತ್ತದೆ. ಕನಸು ದೊಡ್ಡದಾಗಿರಬೇಕು, ಪರಿಶ್ರಮ ನಿಲ್ಲಬಾರದು, ಸೋಲು ಬಂದರೂ ಮತ್ತೆ ಎದ್ದೇಳಬೇಕು. ಆಗ ಒಂದು ದಿನ ನೀನು ಕೂಡ ಜೀವನದಲ್ಲಿ ಕಿಂಗ್ ಆಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, MS ರಾವ್ ಎಂಟರ್ಟೈನ್ಮೆಂಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು
ಮತ್ತೊಂದು ಇದೇ ರೀತಿ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದ.